ನಮಸ್ಕಾರ ವೀಕ್ಷಕರೇ, ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಹನ. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಅದು ವಿಷು ಕಣಿ, ವಿಷು ಹಬ್ಬ ಇಂದು. ಅದಕ್ಕೆ ಕಣಿ ಮಡಗಿದ್ದದು. ನಮ್ಮ ಹತ್ರ ಎಲ್ಲ ಆಲ ಫಲಂಗಳ ಚಾಮಿಗೆ ಮಡಗಿದ್ದು ಎಲ್ಲ ಮಡಿಗೆ ಚಾಮಿ ದೇವರೇ ಹೆಂಗೋಗೆ ಪ್ರತಿ ವರ್ಷವೂ ಪ್ರತಿದಿನವೂ ಎಲ್ಲ ಒಳ್ಳೆಯದೇ ಮಾಡು. ಹೊಡಾಡಿ ಅಮ್ಮಂಗೆ ಓಡಾಡ್ತಂಗೆ ಚಮೇಡು ಮುದಿ ಹೆಚ್ಚಿಗೆ ಸರಿ ಸರಿ. ಅಜ್ಜಿಗೆ ಓಡಾಡು. ಅಪ್ಪಂಗೆ ತಂಗೆ ಓಡಾಡು. ಎಂತರ ಮಗದು? ಅದೆಂತರ ತಿಂಬದೀಗ? ಯಾವ್ದ್ರದ್ದು? ಹಲಸಿನಕಾಯಿ ಅಲ್ಲ, ಹಲಸಿನ ಹಣ್ಣು. ಸೆಕೆ ಹೌತಾ? ಸಂಕಟ ಹೌತಾ? ಅದು ಸೆಕೆಗೆ ಮಗ. ವಾತಾವರಣ ನೋಡು, ಮುಗೀಲಿದ್ದಲ್ಲ ವಾತಾವರಣ. ಮೋಡ ಮೋಡ ಇದ್ದರೆ ಸಂಕಟ ಅಪ್ಪದು, ಸೆಕೆ ಅಪ್ಪದು. ಗಾಳಿ ಆಡ್ತಿಲ್ಲೇ ಇದ ತಂಗ ಒಪ್ಪಿದ್ದ. ಕೊಟ್ಟಿಗೆ ಹಲಸಿನ ಹಣ್ಣು ಕೊಟ್ಟಿಗೆ ಚಂದಕ್ಕೆ ಕೂಚಿ. ಇಲ್ಲಿ ನೋಡಿ, ಅಮ್ಮ ಇವತ್ತು ಮಹಾಲಿಂಗೇಶ್ವರ ದೇವರಿಗೆ ಹೂ ಕಟ್ತಾ ಇದ್ದಾರೆ. ಯಾರು ಕಟ್ಟೋದು? ಅಮ್ಮ. ಹೇಳಿದ್ದಲ್ಲ ಅಮ್ಮ ಅಂತ. ಅರೆ, ಹೂವಿನ ಬಿತ್ತೆಲ್ಲ ಬೀಳ್ತಾ ಇದೆ, ಇಲ್ಲಿ ಬಿದ್ದಿದೆ. ಅದು ಸಿಂಗಾರ ಮಗ. ಬಿತ್ತಿದ್ದೆ. ಚೂರು ಬೆಳೆದಲ್ಲ, ಸ್ವಲ್ಪ ಬೆಳೆದಿದೆ ಅದು, ಹಾಗಾಗಿ ಬೀಳ್ತಾ ಉಂಟು. ಇಲ್ಲಿಂದ ಚೂರು ಮೇಲಿಂದ ತೋರ್ಸು, ಅಷ್ಟೇ ಹತ್ರ ಮಾಡಿ ತೋರ್ಸ್ಕ. ಈಗ ತೋರ್ಸು. ಇನ್ನು ಚೂರು ಮೇಲಿಂದ ತೋರ್ಸು. ಹಾಗೆ ಕೇಳು. ಚಂದಾಗಿದ ಕೇಳು. ಚಂದಾಗಿದ. ಅಲ್ಲಿ ನಿನ್ನ ಕೈ ಆಯ್ತ. ಅದ ಚಂದಾಗಿದ. ದೂರ ಉದ್ದ ಹಿಡಿ ಕೈ. ಹಾಗೆ ಚಂದಾಗಿದ. ಚಂದಾಗಿದೆ. ಶೀತ ಆಗಿದೆ. ಫೈನಲಿ ನಾನಿಲ್ಲಿ ಸಿಂಗಾರದ ಮತ್ತು ಕೇಪಳವನ್ನು ಹಾಕಿ ಮಾಡಿದ್ದೇನೆ ಮಾಲೆ. ಈ ಸಿಂಗಾರದ ಮಾಲೆ ಮಾಡುವಾಗ ಉಂಟಲ್ಲ, ತುಂಬ ತಾಳ್ಮೆ ಬೇಕು. ಮತ್ತು ಸಿಂಗಾರದ ಆಯ್ಕೆಯೂ ಹಾಗೆ, ತುಂಬ ಬೆಳೆದಿರಬಾರ್ದು, ತುಂಬ ಎಳತ್ತು ಇರಬಾರ್ದು. ಇದೊಂದು ಸ್ವಲ್ಪ ಬೆಳೆದಿತ್ತು, ಹಾಗಾಗಿ ಸಿಂಗಾರದ ಬಿತ್ತೆಲ್ಲ ಬೀಳ್ತಾ ಇತ್ತು. ಇವತ್ತು ವಿಷು ಹಬ್ಬ. ನಾನು ಈ ಸಿಂಗಾರದ ಮಾಲೆ ಕೊಡಲಿಕ್ಕೆ ಹೋದ ದಿವಸ ದೇವರ ಬಲಿ ಉತ್ಸವ ಆಗ್ತಾ ಇತ್ತು.
ತುಂಬ ಸಂತೋಷ ಆಯಿತು. ನಾನು ಹೋಗುವಾಗಲೇ 1 ಗಂಟೆ ಆಗಿತ್ತು. ನನಗೆ ದೇವರ ಬಳಿಯಲ್ಲೇ ಎಂತ ಸಿಗಲಿಕ್ಕಿಲ್ಲ, ಹೂ ಕೊಟ್ಟು ಬರುವ ಅಂತ ಅಂದ್ಕೊಂಡಿದ್ದೆ. ಆದರೆ ನನ್ನ ಪುಣ್ಯ ಅಂತ ಹೇಳುವ ಹಾಗೆ ಮಹಾಲಿಂಗೇಶ್ವರನ ಬಲಿ ಆಗ್ತಾ ಇತ್ತು. ನನಗೆ ತುಂಬ ಸಂತೋಷ ಆಯಿತು. ನಿಮಗೂ ಕೂಡ ನೋಡಬಹುದು ದೇವರ ಬಲಿಯನ್ನು. ದೇವಸ್ಥಾನದಿಂದೆಲ್ಲ ಬಂದಾಯಿತು. ಮತ್ತೊಂದು ಸ್ವಲ್ಪ ಪಾರ್ಸೆಲ್ ಎಲ್ಲ ತರದಿತ್ತು, ಆರ್ಡ್ರ್ ಮಾಡಿದ್ದೆಲ್ಲ ಬಂದಿತ್ತು, ಆಫೀಸಲ್ಲಿತ್ತು, ಅದನ್ನೆಲ್ಲ ತಂದಾಯಿತು. ಈಗ ಎಂಥ ಸ್ಪೆಷಲ್ ಅಂತ ಕೇಳಿದರೆ, ನನ್ನ ಅತ್ತೆ ನೇಂದ್ರ ಬಾಳೆಕಾಯ್ದು ಚಿಪ್ಸ್ ಮಾಡ್ತಾ ಇದ್ದಾರೆ. ಈಗ ನೋಡಿ, ಸೊ ಇಲ್ಲಿ ನೇಂದ್ರ ಬಾಳೆಕಾಯ್ದು ಚಿಪ್ಸ್ ಆಗ್ತಾ ಉಂಟು. ಶಬ್ದ ಒಳ್ಳೆ ಜಲಪಾತ ಬಿದ್ದಂಗೆ ಕೇಳ್ತಾ ಇತ್ತು. ಅಲ್ಲಿಗೆ ಅಲ್ಲಿ ಆ ಕೂದಲಿಗೆ ಹಾಗೆ ನಗೊಂತದ್ದು. ನಿಂಗೆ ಚಿಪ್ಸ್ ಮಾಡ್ಲೆ ರೊಟ್ಟಿ ಗಾಳಿ ಹರಿದು ಬಿದ್ದು ಓಡಿ ಬಂದದ್ದು. ಮತ್ತೆ ಸುಮಾರು ಜನ ಕೇಳ್ತಿದ್ರಲ್ಲ, ಅಜ್ಜಿ ಎಲ್ಲಿ ಹೋಗಿದ್ದಾರೆ, ಮಕ್ಕಳ ಮುದಿಯಜ್ಜಿ ಅಂತ ಹೇಳಿ. ಮಕ್ಕಳ ಮುತ್ತಜ್ಜಿ ನಿನ್ನೆ ಬಂದಿದ್ದಾರೆ ಆಯ್ತು. ಅವರಿಷ್ಟು ದಿನ ಅವರ ಸಣ್ಣ ಮಗನ ಮನೆಯಲ್ಲಿ, ಮತ್ತೊಂದು 4 ದಿವಸ ದೊಡ್ಡ ಮಗನ ಮನೆಯಲ್ಲಿ, 15 ದಿವಸ ಅಂತೆ, ನನಗೆ ಗೊತ್ತಿಲ್ಲ ಲೆಕ್ಕ, ಎಲ್ಲ ಇದ್ರು. ನಿನ್ನೆ ಇಲ್ಲಿಗೆ ಬಂದು ಮಕ್ಕಳಿಗೆ ಸಂಭ್ರಮ. ನನ್ನ ಮಗಳಂತೂ ಸೇಳೆ ಕಟ್ಲಿಕ್ಕೆ ಶುರು ಮಾಡಿದ್ದಾಳೆ ಮುದಿಯಜ್ಜಿ ಎದುರು. ಇಷ್ಟು ದಿವಸದ ಕತೆ ಎಲ್ಲ ಹೇಳಬೇಕಲ್ಲ, ಹೇಳ್ತಾ ಕೂತಿದ್ದಾಳೆ. ಹಾಗೆ ಈಗ ಇಲ್ಲಿ ನಾನು ಮತ್ತೆ ಅತ್ತೆ ಪಟ್ಟಾಂಗ ಹೊಡಿಯೋದನ್ನು ನೋಡ್ತಿದ್ರಲ್ಲ, ಈಗ ಇಲ್ಲಿ ಈ ಅತ್ತೆ ಮತ್ತೆ ಸೊಸೆ ಪಟ್ಟಾಂಗ ಹೊಡಿತಿದ್ದಾರೆ. ನನ್ನ ಅಜ್ಜಿಗೆ ಸುಮಾರು ವಿಷಯ ಹೇಳಲಿಕ್ಕೆ ಬಾಕಿ ಉಂಟು. ಈಗ 4-5 ತಿಂಗಳಾಯ್ತಲ್ಲ. ನಿಂಗೆ ಯಾವಾಗ ಹೋದ್ದು? ಜನವರಿಲೇ ಹೋದ. ಜನವರಿ 16ರಿಂದ 15 ಫೆಬ್ರವರಿ ಆತಲ್ಲ ಅಜ್ಜಿ. ಹಾಂ, 3 ತಿಂಗಳು. ಆಯಿತಾ. ಹಾಗೆ ನನ್ನ ಅತ್ತೆಗೆ ಈಗ ತುಂಬ ವಿಷಯ ಸಿಕ್ಕಿರಬಹುದು. ನನ್ನ ಅತ್ತೆಗೆ ನಗು ಬರ್ತದೆ. ನಾನು ಆಗಷ್ಟೇ ಅತ್ತೆಯಲ್ಲಿ ಕೇಳಿದ್ದು, ತುಂಬ ವಿಷಯ ಸಿಕ್ಕಿತ್ತು ಅತ್ತೆಯ ಮೆಮೊರಿ ಬಾಕ್ಸಿಗೆ. ಎಲ್ಲಿ ಸ್ಪೇಸ್ ಇಲ್ಲದಿದ್ದರೆ ಹೇಳಿ, ನನ್ನ ಹತ್ರ ಪೆನ್ ಡ್ರೈವ್ ಉಂಟು, ಕೊಡ್ತೇನೆ ಅಂತ ಹೇಳ್ತಾನೆ. ನಿಂಗೆಲ್ಲ ಕೇಳ್ತಾ ಹೋಗ್ತೇನೆ, ನಿಂಗೆ ಮಾತೇ ಹೇಳ್ತಿಲ್ಲ, ಬರೇ ನೆಗೆಲಿ ಎಲ್ಲ ಸುಧಾರಿಸುತ್ತೆ ಹೇಳಿ. ಹಾಗೆ ಕೇಳ್ತಾ ಉಂಟತ್ತೆಗೆ. ನೋಡಿ, ಬಾಳೆಕಾಯ್ದು ಚಿಪ್ಸ್ ರೆಡಿ ಆಯಿತು. ಮಕ್ಕಳು ಹೇಳ್ಬೇಕಷ್ಟೇ, ಎದ್ರೆ ಬಂದು ಹೋಗಿ ಬರ್ತಾ ತಿಂತಾ ಇರ್ತಾರೆ. ಇದು ಬಾಳೆಕಾಯಿ ತಂದದೆಲ್ಲಿ ಅಂತ ಹೇಳಿದರೆ, ನನ್ನ ಸಣ್ಣ ಮಾವನವರ ಮನೆಯಿಂದ, ನನ್ನ ಮಾವನ ತಮ್ಮನ ಮನೆಯಿಂದ ಅವರು ಕೊಟ್ಟು ಕಳಿಸಿದ್ದಾಯ್ತಾ. ಹಾಗೆ ಇದು ರಾತ್ರಿ ನಾನು ಪುನಃ 1 ಗಂಟೆವರೆಗೆ ಕೂತು ಕಟ್ಟಿದ ಸಿಂಗಾರದ ಮಾಲೆ ಆಯಿತಾ. ಪ್ಲೇನ್ ಸಿಂಗಾರದ ಮಾಲೆ. ಆಗ ಕೇಪುಳ ಹಾಕಿ ಕಟ್ಟಿದ್ದಲ್ಲ, ಇದು ಪ್ಲೇನ್. ನಾನು ಆಗ ಕಟ್ಟಿದಂಥ ಮಾಲೆಯನ್ನು ಉತ್ಸವ ಮೂರ್ತಿಗೆ ಹಾಕಲಿಲ್ಲ, ಬದಲಾಗಿ ಮೇನ್ ಮಹಾಲಿಂಗೇಶ್ವರ ದೇವರಿಗೆ ಹಾಕಿದರು. ಮತ್ತೆ ಪುನಃ ಇವತ್ತು ರಾತ್ರಿ ಕೂತು ಕಟ್ಟಿದ್ದು ನಾನು, ಅಂದರೆ 1 ಗಂಟೆವರೆಗೆ ಕೂತು ಕಟ್ಟಿದ್ದು. ಇದು ವ್ಲಾಗ್ ಏಪ್ರಿಲ್ 15 ಮತ್ತು ಏಪ್ರಿಲ್ 16 2 ದಿವಸದ್ದು ಉಂಟಾಯ್ತಾ. ಈಗ 2ನೇ ಸಲ ಕಟ್ಟಿದ್ದನ್ನು ನೋಡಿದ್ರಲ್ಲ, ಪ್ಲೇನ್ ಸಿಂಗಾರದ ಮಾಲೆ, ಅದನ್ನು ಕೊಡಲಿಕ್ಕೆ ನಾನು ಮಹಾಲಿಂಗೇಶ್ವರ ದೇವಸ್ಥಾನದ ಒಳಗೆ ಬಂದಿದ್ದೆ ಮಧ್ಯಾಹ್ನ 2 ಗಂಟೆಗೆ. ಇಡೀ ದೇವಾಲಯದ ಒಳ ಅಂಗಣವನ್ನು ಭಾರೀ ಚಂದದಲ್ಲಿ ಹೂವಿನಲ್ಲಿ ಶೃಂಗಾರ ಮಾಡಿದ್ರಾಯ್ತಾ. ಇದು ದೇವಾಲಯದ ಒಳಗಿರುವಂತಹ ಕಟ್ಟೆ, ಅದನ್ನು ಯಾವ ಥರ ಶೃಂಗಾರ ಮಾಡಿದ್ದಾರೆ ನೋಡಿ. ಇಲ್ಲಿ ಕಾಣ್ತಾ ಇರೋದು ಫುಲ್ಲು ಹೂವಿನಲ್ಲಿ ಮುಚ್ಚಿದೆ ಅಲ್ಲ, ಅದೆಲ್ಲ ಸುಬ್ರಹ್ಮಣ್ಯ ಗುಡಿ. ಸುತ್ತ ಹೂವನ್ನು ಯಾವ ಥರ ಡೆಕೋರೇಟ್ ಮಾಡಿದ್ದಾರೆ ನೋಡಿ. ಜಸ್ಟ್ ದೇವ್ರು ಮಾತ್ರ ಕಾಣುವ ಬಾಗಿಲನ್ನು ಮಾತ್ರ ಬಿಟ್ಟಿದ್ರು. ಆಮೇಲೆ ನೋಡಿ, ಇದು ಫುಲ್ಲು ಸುತ್ತು ಮಹಾಲಿಂಗೇಶ್ವರನ ಗುಡಿಯ ಫುಲ್ಲು ಹೊರಗಿನ ಸುತ್ತು ಕಂಪ್ಲೀಟು ಹೂವಿನಿಂದ ಅಲಂಕಾರ ಮಾಡಿದ್ದಾರೆ. ಲೋಕದಲ್ಲಿ ಹೂವಿನ ತೋಟದಲ್ಲಿದ್ದೇವ ಅಂತ ಅಂದ್ಕೊಳ್ಬೇಕು, ಅಷ್ಟು ಚಂದ ಅಲಂಕಾರ ಮಾಡಿದರು. ಸ್ವರ್ಗದಲ್ಲಿ ಇದ್ದ ಹಾಗೆ ಫೀಲ್ ಆಗ್ತಾ ಇತ್ತಾಯ್ತಾ. ಭಾರಿ ಚಂದದ ಅಲಂಕಾರ ಮಾಡಿದ್ರು ಮಾತ್ರ.
ಈ ಅಲಂಕಾರವನ್ನು ಮಾಡಿಸಿದ್ದು SLV ಬುಕ್ ಹೌಸಿನವರು. ಇನ್ನು ನಾನು ಕಟ್ಟಿದ ಸಿಂಗಾರದ ಮಾಲೆ ದೇವರಿಗೆ ತಲುಪಿತ, ಉತ್ಸವ ಮೂರ್ತಿಯ ಮುಡಿಗೇರಿತ ಅಂತ ಕೇಳಿದರೆ ಹೌದು, ಖಂಡಿತ ಏರಿತು. ನನಗಾದ ಸಂತೋಷ ಆನಂದಕ್ಕೆ ಪಾರವೇ ಇರಲಿಲ್ಲ. ನಿಮಗೊಂದು ಮಾತು ಹೇಳಲೇಬೇಕು, ಒಬ್ಬ ಮನುಷ್ಯ ಒಂದು ದಿನ ಇಡೀ ಯಾವುದೋ ಒಂದು ಕಾರಣಕ್ಕೆ ಬಹಳ ಬೇಸರದಿಂದ ಇರ್ತಾನೆ. ನಮ್ಮವರೇ ನಮಗೇನೋ ಹಿಂಸೆ ಮಾಡಿರ್ತಾರೆ, ತಡ್ಕೊಳ್ಳಿಕ್ಕಾಗೋದಿಲ್ಲ ಅಂತೆಲ್ಲ ಆಗ್ತಾ ಹೋಗುವಾಗ ನಾವು ಕೊನೆಗೆ ನಂಬುದು ಯಾವ ಶಕ್ತಿಯನ್ನು ಹೇಳಿ? ದೇವರನ್ನು. ನಾನು ಎಷ್ಟೋ ಸಲ ಹೇಳಿದ್ದೇನೆ, ನಾನು ಆರಾಧಿಸುವಂಥ ದೇವರು ಮಹಾಲಿಂಗೇಶ್ವರ ದೇವರು ಅಂತ. ಅಂಥದ್ದೇ ಒಂದು ಪರಿಸ್ಥಿತಿ ನನಗೂ ಇವತ್ತು ಎದುರಾಯಿತು. ಬಹಳ ಬೇಸರದಲ್ಲಿದ್ದ ದಿವಸ ಯಾವುದೋ ಒಂದು ವಿಷಯಕ್ಕಾಗಿ. ಆದರೆ ಕೊನೆಗೆ ನನ್ನ ಈ ದಿನವನ್ನು ಸಂತೋಷದಲ್ಲಿ ಕೊನೆಗೊಳಿಸಿ, ಅಂದರೆ ಸಂತೋಷದಲ್ಲಿ ನಿದ್ರಿಸುವಂತೆ ಮಾಡಿದ್ದು ಈ ಒಂದು ಘಟನೆ. ನಾನು ಕಟ್ಟಿದಂತಹ ಸಿಂಗಾರದ ಮಾಲೆ ಮಹಾಲಿಂಗೇಶ್ವರನ ಉತ್ಸವದ ಮುಡಿಯೇರಿದ್ದು ನನಗೆ ಇವತ್ತಿಡೀ ಆದ ಬೇಸರ, ನೋವು ಎಲ್ಲವನ್ನು ಮರೆಸಿದ್ದು ಅಷ್ಟೇ ಸತ್ಯ. ಆಯಿತಾ? ನಿಜವಾಗಿ ನಾವು ಸತ್ಯವಂತರಾಗಿದ್ದರೆ, ನಾವು ನಿಜವಾಗಿಯೂ ಒಳ್ಳೆ ಗುಣವನ್ನು ನಾವು ತೋರಿಸಿದ್ದು ನಮಗೆ ಬೇಸರ ಆಗಿದ್ದರೆ, ಆ ಭಗವಂತ ನಮ್ಮನ್ನು ಕೈ ಬಿಡುವುದಿಲ್ಲ, ನಮಗೆ ಒಳ್ಳೆಯದನ್ನು ಮಾಡಿಯೇ ಮಾಡ್ತಾನೆ, ಯಾವುದೋ ಒಂದು ರೂಪದಲ್ಲಿ ನಮ್ಮನ್ನು ಸಂತೋಷಪಡಿಸ್ತಾನೆ ಅಂತ ಹೇಳೋದಕ್ಕೆ ನನಗೆ ಮತ್ತೊಂದು ಸಾಕ್ಷಿ ಇವತ್ತು ಸಿಕ್ಕಿತು. ಸೊ ನಿಮ್ಮಲ್ಲಿ ಹಂಚಿಕೊಳ್ಬೇಕು ಅಂತ ಅನ್ನಿಸಿತು, ಹಾಗಾಗಿ ಇಲ್ಲಿ ಹಂಚಿಕೊಳ್ತಾ ಇದ್ದೇನೆ. ಹಾಗೆ 2ನೇ ಬಾರಿ ಸಿಂಗಾರದ ಮಾಲೆಯನ್ನು ಕಟ್ಟಲಿಕ್ಕೆ ಪ್ರೋತ್ಸಾಹ ಮಾಡಿದ್ದು ಕೂಡ ನನ್ನ ಯಜಮಾನರೇ. ಈ ಥರ ಕೊಡು ದೇವರಿಗೆ ಅಂತ ನನಗೆ ಒಂದು ಪ್ರೋತ್ಸಾಹಿಸಿದ್ದು ಕೂಡ ನನ್ನ ಗಂಡನೇ. ಆಯಿತಾ? ಹಾಗೆ ಈ ಬ್ಯೂಟಿಫುಲ್ ಆದಂತಹ ಉತ್ಸವ ಮೂರ್ತಿಯ ಒಂದು ವಿಡಿಯೋ ಕ್ಲಿಪ್ಪಿಂಗನ್ನು ನನಗೆ ತೆಗೆದುಕೊಟ್ಟದ್ದು SR ಪಿಕ್ಸೆಲ್ ಅಂತ ಹೇಳಿ. ಇನ್ಸ್ಟಾಗ್ರಾಮಲ್ಲಿ ಅವರ ಪೇಜಲ್ಲಿ ನೀವು ಹೋಗಿ ನೋಡಬಹುದು. SR ಪಿಕ್ಸೆಲ್ ಅಂತ ಮಹಾಲಿಂಗೇಶ್ವರ ದೇವರ ಸುಂದರವಾದ ಫೋಟೋಗಳು ಕೂಡ ನೀವಲ್ಲಿ ನೋಡಬಹುದಾಗಿದೆ. ನನಗಂತೂ ಭಾರಿ ಸಂತೋಷ ಆಯಿತು, ಮನ ತುಂಬಿ ಬಂತಾಯ್ತಾ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ.